ಹಾಯ್ ಎಲ್ರಿಗೂ. ಸೊ ಆಲ್ರೆಡಿ ಎಲ್ಲರೂ ತಮ್ಮೇಲಲ್ಲಿ ನೋಡ್ಕೊಂಡು ಬಂದಿದ್ದೀರಾ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ಸೊ ಹೌದು, ನಾವು ನಮ್ಮ ಮಗುನ ಕಳ್ಕೊಂಡಿದ್ದೀವಿ. ಅಂದ್ರೆ ಅವಳಿಗೆ 8 ಇಯರ್ಸ್ ಇತ್ತು. ಸೊ ಏನ್ ರೀಸನ್ ಯಾಕೆ ಅಂತ ಎಲ್ಲಾನು ಹೇಳ್ತೀನಿ. ಸೊ ಏನಂದ್ರೆ ಅವಳು ನಮ್ ಜೊತೆ ಚೆನ್ನಾಗಿ ಆಟ ಆಡ್ತಾ ಚೆನ್ನಾಗಿ ಇದ್ದಿದ್ದು ಒಂದು 3-4 ಇಯರ್ಸ್ ಅಷ್ಟೇ. ಅದಾದ್ಮೇಲೆ ಅವಳಿಗೆ ಪೀಡ್ಸ್ ಬಂದ್ಬಿಡ್ತು. ಸೊ ಪೀಡ್ಸ್ ಬರ್ಲಿ ಅದು ಏನೋ ಹೆಲ್ತ್ ಇಶ್ಯೂ ಇದ್ರೆ ಎಲ್ಲರಿಗೂ ಇರುತ್ತೆ. ಬಟ್ ಏನಂದ್ರೆ ನನಗೆ ಇವಾಗಿರೋ ನಾಲೆಜ್ ಅವಾಗ ಏನಾದ್ರು ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಅದನ್ನ ಉಳಿಸ್ಕೋಬೋದಿತ್ತು. ಇನ್ನು 1-3-4 ಇಯರ್ಸ್ ಆರಾಮಾಗಿ ಆಟ ಆಡ್ಕೊಂಡಿರ್ತಿತ್ತು ಅದು ನಮ್ಮ ಹತ್ರ. ಬಟ್ ಏನಂದ್ರೆ ಅದು 4 ಇಯರ್ಸ್ ಮೇಲೆ ಆಯ್ತು. ಅದು ನಮ್ ಜೊತೆ ಆಟ ಆಡೋದಾಗ್ಲಿ ಏನು ಮಾಡ್ತಿರ್ಲಿಲ್ಲ. ಒಂದೇ ಕಡೆ ಇದ್ಬಿಡ್ತಿತ್ತು, ಒಂದೇ ಕಡೆ ಕುತ್ಕೊಂತಿತ್ತು. ನಾವೇ ಅದಕ್ಕೆ ಊಟ ಮಾಡಿಸ್ತಿದ್ವಿ. 2 ಟೈಮ್ಸ್ ಅಷ್ಟೇ ಊಟ ಮಾಡ್ತಿತ್ತು ಅದು. ಮಾರ್ನಿಂಗ್ ಆದ್ರೂ ನಾನೇ ತಿನ್ನಿಸ್ತಿದ್ದೆ, ನೈಟ್ ಆದ್ರೂ ನಾನೇ ತಿನ್ನಿಸ್ತಿದ್ದೆ. ನಾನೇ ಊಟ ಮಾಡಿಸ್ತಿದ್ದೆ, ಇಲ್ಲ ನಮ್ ತಮ್ಮ ಆದ್ರೂ ಊಟ ಮಾಡಿಸ್ತಿದ್ದ. ಬಟ್ ಏನಂದ್ರೆ ಅದಾಗ್ಲೇ ಅದು ಊಟ ಮಾಡ್ತಿರ್ಲಿಲ್ಲ. ನಾವೇ ನೀರ್ ಕುಡಿಸ್ಬೇಕು ಆತರ. ಯಾಕಂದ್ರೆ ಅದಕ್ಕೆ ಟ್ಯಾಬ್ಲೆಟ್ಸ್ ಹಾಕ್ತಿದ್ವಲ್ಲ ನಾವು. ಸೊ ಅದಕ್ಕೆ ಅದು ಫುಲ್ ನಿದ್ದೆಯಲ್ಲಿ ಹೋಗ್ಬಿಡ್ತಿತ್ತು, ಮಲ್ಕೊಂಡ್ ಬಿಡ್ತಿತ್ತು ಅದು. ಸೊ ಅವಾಗ ಏನಾಯ್ತಂದ್ರೆ ನಾವು ಹಳ್ಳಿಲಿ ಇರೋದ್ರಿಂದ ಅಲ್ಲಿ ಡಾಕ್ಟರ್ಸ್ ಇದ್ರು. ನಾವೆಲ್ಲ ಟ್ರೀಟ್ಮೆಂಟ್ ಎಲ್ಲ ತುಂಬಾ ಕಡೆ ಚೆಕ್ ಮಾಡ್ಸಿದ್ವಿ. ಅಲ್ಲಿ ಲಕ್ಷ್ಮೀಶ್ವರು ಅಂದ್ರೆ ನಾವು ಆ ಸೈಡ್ ಇದ್ವಲ್ಲ. ಸೊ ಅಲ್ಲಿ ಮೇನ್ ಸಿಟಿ ಏನಿರತ್ತಲ್ಲ ಅಲ್ಲಿ ಹೋಗಿ ತೋರ್ಸಿದ್ವಿ. ಸೊ ನಮ್ಮೂರಲ್ಲೂ ತೋರ್ಸಿದ್ವಿ. ಅವ್ರು ಹೇಳಿದ್ರು ಪೀಡ್ಸ್ ಅಂತ. ಬಟ್ ಅದು ಟ್ಯಾಬ್ಲೆಟ್ಸ್ ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಅದು ಹೋಗ್ಬಿಡುತ್ತೆ. ಬಟ್ ಅವ್ರು ಆ ತರ ಹೇಳಿಲ್ಲ, ಯಾವಾಗ ಬರುತ್ತೆ ಅವಾಗ ಹಾಕಿ ಅಂತ ಈ ತರ ಹೇಳ್ಬಿಟ್ರು. ಇವಾಗಿರೋ ನಾಲೆಜ್ ನನ್ಗೆ ಅವಾಗೇ ಇದ್ರೆ ಚೆನ್ನಾಗಿತ್ತಲ್ಲ ಅಂತ ಅನ್ನಿಸ್ತಾ ಇತ್ತು ನನ್ಗೆ ಮೊನ್ನೆ ಅದನ್ನ ನೋಡ್ದಾಗೆಲ್ಲ. ಸೊ ಅವಾಗ ಏನಾದ್ರು ಇದ್ದಿದ್ರೆ ಅದನ್ನ ನೀಟಾಗಿ ಕ್ಲಿಯರ್ ಮಾಡಿಸ್ಬಿಡ್ತಿದ್ದೆ ನಾನು. ಯಾವ ತರ ಟ್ರೀಟ್ಮೆಂಟ್ ಏನ್ ಕೊಡಿಸ್ತಿದೆ ಏನು ಅಂತ ಎಲ್ಲಾನು ಗೊತ್ತಿದೆ ಇವಾಗ. ಬಟ್ ಏನಂದ್ರೆ ಅದು ಕೈ ಮೀರಿ ಎಲ್ಲಾ ಸ್ಟೇಜಸ್ ಎಲ್ಲ ದಾಟ್ಬಿಟ್ಟಿತ್ತು ಅದ್ರದ್ದು. ಸೊ ಅದಕ್ಕೆ ಏನು ಮಾಡೋಕ್ ಆಗ್ಲಿಲ್ಲ. ಲಾಸ್ಟಿಗೆ ಅಂತೂ ಅದು ತುಂಬಾನೇ ಪೇನ್ ಅನ್ಭವಿಸಿ 1 ವೀಕ್ ಮೇಲೆ ಆಯ್ತು ಇವಾಗ ಅದು ಡೆತ್ ಆಗಿ. ತುಂಬಾನೇ ಪೇನ್ ಅಂದ್ರೆ ತುಂಬಾ ಪೇನ್ ಆಯ್ತು ಅದಕ್ಕೆ. ಅದನ್ನ ನೋಡೋಕಂತೂ ನನ್ಗೆ ಆಗ್ಲೇ ಇಲ್ಲ. ಸೊ ಏನಂದ್ರೆ ಈ ವಿಡಿಯೋ ಮಾಡ್ಬೇಕಂತ ನನ್ಗೆ ಏನು ಇರ್ಲಿಲ್ಲ. ಸೊ ಆಗಿನ ಆಲ್ರೆಡಿ 1 ವೀಕ್ ಮೇಲೆ ಆಗಿದೆ. ಬಟ್ ಏನಂದ್ರೆ ನಾನು ಏನೋ ಖುಷಿ ಇರ್ಲಿ ದುಃಖ ಆಗಿರ್ಲಿ ಎಲ್ಲಾನು ನಿಮ್ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಖುಷಿದಷ್ಟೇ ಶೇರ್ ಮಾಡ್ಕೊಳ್ಳೋದಲ್ಲ, ದುಃಖನೂ ಶೇರ್ ಮಾಡ್ಕೊಳ್ಳೋಣ ನಮ್ ಸಬ್ಸ್ಕ್ರೈಬರ್ ಹತ್ರ ಅಂತ ನನ್ಗೆ ಅನ್ನಿಸ್ತು. ಸೊ ಅದಕ್ಕೆ ನಾನು 1 ವೀಕ್ ಆದ್ಮೇಲೆ ಯೋಚನೆ ಮಾಡಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಮತ್ತೆ ಮೇನ್ ರೀಸನ್ ಏನಂದ್ರೆ ನನ್ಗೆ ಇದು 8 ಇಯರ್ಸ್, ಅದಕ್ಕೆ ನಾವು ಚಿನ್ನು ಅಂತ ಹೆಸರಿಟ್ಟಿದ್ವಿ. ಸೊ ಅದ್ರದ್ದು 8 ಇಯರ್ಸ್ ಮೆಮೊರಿನ ನಾನು ಯಾವಾಗಾದ್ರೂ ಮುಂದೆ ಕುತ್ಕೊಂಡು ನೋಡಿದಾಗ ನನ್ಗೆ ಒಂದೇ ವಿಡಿಯೋದಲ್ಲಿ ಅದು ಸಿಗ್ಬೇಕು ಅಂತ ನಾನು ಅದ್ರದ್ದು 8 ಇಯರ್ಸ್ ಅಲ್ಲಿ ಎಷ್ಟು ಫೋಟೋಸ್ ಇತ್ತು, ಎಷ್ಟು ವಿಡಿಯೋಸ್ ಇತ್ತು. ವಿಡಿಯೋ ಲೆಂತ್ ಜಾಸ್ತಿ ಆದ್ರೆ ಆಗ್ಲಿ ಪರವಾಗಿಲ್ಲ, ಅದ್ರದ್ದು ಎಲ್ಲ ನಾನು ಕುತ್ಕೊಂಡು ನೋಡುವಾಗ ಎಲ್ಲ ಒಂದೇ ವಿಡಿಯೋದಲ್ಲಿ ಸಿಗ್ಬೇಕು ಅಂತ ನಾನು ಅದು ಒಂದ್ ಇಟ್ಕೊಂಡು ಆ ಮೆಮ್ರಿಗೋಸ್ಕರನ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನಂದ್ರೆ ನಾವು ತುಂಬಾನೇ ಮಿಸ್ ಮಾಡ್ಕೊಂತ ಇದೀವಿ ಅದನ್ನ. ಸೊ ನನ್ ಮನೆಗೆ ಹೋದ ತಕ್ಷಣ ಅದು ಮಲ್ಕೊಂಡಿರೋ ಜಾಗ ಅದೆಲ್ಲ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಸೊ ನಾವಂತೂ ಅದನ್ನ ನಾಯಿ ತರ ಟ್ರೀಟ್ ಮಾಡೇ ಇಲ್ಲ, ಒಂದ್ ಮಗು ತರಾನೇ ಟ್ರೀಟ್ ಮಾಡ್ತಿದ್ವಿ. ಸೊ ಯಾರೇ ಆಗ್ಲಿ ಅವ್ರ ಮನೇಲಿ ಸಾಕಿದ್ದನ್ನ ಅವ್ರು ಯಾರು ನಾಯಿ ತರ ಟ್ರೀಟ್ ಮಾಡಿರಲ್ಲ. ಎಲ್ಲಾರು ಅವ್ರ ಮಕ್ಕಳು ಅವ್ರ ಮಗು ತರಾನೇ ಟ್ರೀಟ್ ಮಾಡಿರ್ತಾರೆ ಗೊತ್ತು ನನ್ಗೆ. ಸೊ ಇನ್ನೊಂದ್ ಏನಂದ್ರೆ ನಾನು ಎಲ್ಲರಿಗೂ ಹೇಳೋದೇನಂದ್ರೆ ನೀವು ಮನೆಯಲ್ಲಿ ನಾಯಿ ಸಾಕಿದ್ರೆ ಅಥವಾ ನೀವು ಹೊರಗಡೆ ಸ್ಟ್ರೀಟ್ ಡಾಗ್ಸ್ಗೆ ನೀವು ಊಟ ಹಾಕಿದ್ರೆ ನಿಮ್ಗೆ ಲಕ್ಷ್ಮಿ ಯಾವಾಗ್ಲೂ ಕಡಿಮೆ ಆಗಲ್ಲ. ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಸೊ ಲಕ್ಷ್ಮಿ ಯಾವತ್ತೂ ನಿಮ್ ಹತ್ರ ಕಡಿಮೆ ಆಗಲ್ಲ. ನನ್ನ ಅನುಭವನು ಇದೆ ಇದು. ಸೊ ಲಕ್ಷ್ಮಿ ಯಾವಾಗ್ಲೂ ನಿಮ್ ಹತ್ರ ಕಡಿಮೆ ಆಗಲ್ಲ. ಸೊ ನಿಮ್ಗೆ ಹೊರಗಡೆ ಬೀದಿ ನಾಯಿಗೆ ಏನಾದ್ರೂ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಊಟನ ಹಾಕಿ. ನಿಮ್ಗೆ ನಾಯಿ ಸಾಕೋ ಕೆಪಾಸಿಟಿ ಇದೆ ಅಂದ್ರೆ ತಗೊಂಡ್ ಬಂದು ಸಾಕಿ. ಯಾಕಂದ್ರೆ ಅದು ನಮ್ ಮೇಲೆ ಏನೋ ಆರೋಗ್ಯದ ಪರಿಣಾಮವಾಗ್ಲಿ ಏನೇ ಆಗ್ಲಿ ಅದು ಫಸ್ಟ್ ತಾನ್ ತಗೊಂಡ್ ಬಿಡುತ್ತೆ. ಸೊ ನಮ್ವರ್ಗು ಬರೋಕ್ ಅದನ್ನ ಬಿಡೋದೇ ಇಲ್ಲ. ಎಲ್ಲಾನು ತಾನ್ ತಗೊಂಡು ತಾನ್ ಅನ್ಭವಿಸಿ ಲಾಸ್ಟಿಗೆ ತಾನೇ ಸಾಗುತ್ತೆ. ಸೊ ಫಸ್ಟ್ ಎಲ್ಲಾನು ಅದು ತಾನ್ ಅನ್ಭವಿಸುತ್ತೆ, ನಮ್ವರ್ಗು ತರೋಕ್ ಬಿಡಲ್ಲ. ಸೊ ಅದಕ್ಕೆ ನಾಯಿ ಸಾಕೋಕ್ ಯಾರು ಹಿಂದೆ ಮುಂದೆ ಮಾಡ್ಬೇಡಿ. ಮತ್ತೆ ನಾಯಿ ಊಟ ಹಾಕೋಕು ಹಿಂದೆ ಮುಂದೆ ಮಾಡ್ಬೇಡಿ. ಯಾವಾಗ್ಲೂ ದೇವ್ರು ನಿಮ್ ಹತ್ರ ಇರ್ತಾನೆ ನೀವು ಅದನ್ನ ಮಾಡಿದ್ರೆ. ಮತ್ತೆ ನಿಮ್ ಹತ್ರ ಲಕ್ಷ್ಮಿ ಯಾವಾಗ್ಲೂ ಕಡಿಮೆ ಆಗಲ್ಲ. ಸೊ ನನ್ಗಂತೂ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಸೊ ಅದೇ ಜಸ್ಟ್ ಒಂದ್ ಮೆಮರಿಗೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದು. ಸೊ ಏನು ಅಂದ್ರೆ ನಮ್ ಸಬ್ಸ್ಕ್ರೈಬರ್ ಹತ್ರನೂ ಇದನ್ನೆಲ್ಲ ಹೇಳ್ಕೊಳ್ಳೋಣ ಅಂತ ಮಾಡಿದ್ದು ನಾನು. ಬೇರೆ ಏನು ರೀಸನ್ ಇಲ್ಲ. ನನ್ಗೆ ಇದಕ್ಕೆ ವ್ಯೂಸ್ ಬರ್ಲಿ ಬರ್ದೇ ಇರ್ಲಿ
ಇದರಿಂದ ನನ್ಗೆ ಏನು ಬರ್ದೇ ಇದ್ರೆ ಪರವಾಗಿಲ್ಲ, ನನ್ ಮುಂದೊಂದಿನ ಕುತ್ಕೊಂಡು ನಾನು ಈ ವಿಡಿಯೋ ನೋಡಿದಾಗ ನಂಗೆಲ್ಲದು ಒಂದೇ ವಿಡಿಯೋದಲ್ಲಿ ಒಂದ್ ಮೆಮರಿ ಸಿಗ್ಬೇಕಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಅಷ್ಟೇ. ಮತ್ತೆ ಇನ್ನೊಂದು, ನಾನು ಅದ್ರದ್ದು ಒಂದು ಫ್ರೇಮ್ ಕೂಡ ಮಾಡ್ಸಿದೀನಿ. ಸೊ ನಾವು ಸಾಕಿದ್ದು ನಾಯಿ ಅಂತ ಸಾಕಿದ್ದಂದ್ರೆ ಇದೇ ಒಂದೇದ್ದು. ನಾವ್ ಯಾವ ಪ್ರಾಣಿನೂ ಸಾಕಿರ್ಲಿಲ್ಲ, ಏನು ಇಲ್ಲ. ಇದು ಒಂದೇ ನಾನು ಇಷ್ಟಪಟ್ಟು ತರಿಸ್ಕೊಂಡು ಸಾಕಿದ್ ನಾಯಿ ಅಂದ್ರೆ ಸಾಕಿದ್ ನಾಯಿ ಅನ್ನೋದ್ಕಿನ್ನ ನಮ್ಮ ಮಗುನೇ ಇದು. ಸಾಕಿದ್ದಂದ್ರೆ ಇದೆ, ಬಿಟ್ರೆ ಮತ್ತೆ ಯಾವ್ದು ನಾವು ಸಾಕಿಲ್ಲ. ಬಟ್ ನಾನ್ ಸ್ಟೋರ್ ಹತ್ರ ನೀವೇ ನೋಡ್ಬಿಡ್ತೀರಾ, ಎಷ್ಟೋ ಸಲ ನಾನು ವಿಡಿಯೋದಲ್ಲಿ ಹಾಕ್ಬಿಟ್ಟಿದೀನಿ. ಸೊ ಪಿಂಟ್ಯ ಮತ್ತೆ ಇನ್ನೊಂದ್ ಬಂದಿದೆ ಇವಾಗ. ಎರಡು ನನ್ಗೆ ಪರ್ಸನಲಿ ನನ್ಗೆ ಡಾಗ್ಸ್ ಅಂದ್ರೆ ತುಂಬಾನೇ ಇಷ್ಟ ನನ್ಗೆ. ಸೊ ಅದಕ್ ಸ್ವಲ್ಪ ಹರ್ಟ್ ಆದ್ರೂ ನನ್ಗೆ ಹರ್ಟ್ ಆಗಿರೋ ತರ ಅನ್ಸುತ್ತೆ. ಸೊ ನನ್ ಮನಸ್ಸು ಯಾಕ ಆತರ ಅನ್ಸುತ್ತೆ ಏನೋ ಗೊತ್ತಿಲ್ಲ ನನ್ಗೆ. ಹೋದ್ ಜನ್ಮದಿದನೋ ಏನೋ ನನ್ಗಂತೂ ಒಂದು ಅರ್ಥ ಆಗಲ್ಲ. ಸೊ ಯಾರಾದ್ರೂ ಅದಕ್ಕೆ ಹೊಡೆದ್ರೆ ನನ್ಗೆ ನೋವು ಆದಂಗ ಅನ್ಸುತ್ತೆ. ಅಯ್ಯೋ ಅದಕ್ಕೆ ಎಷ್ಟು ಪೇನ್ ಆಗಿರ್ಬೋದಲ್ಲ, ಹೆಂಗಾಗಿರ್ಬೋದಲ್ಲ. ಏನಾದ್ರೂ ಡಾಗ್ಸ್ ಇಂದ ಏನಾದ್ರೂ ವಿಡಿಯೋ ಬಂದ್ರೆ, ಅದಕ್ಕೆ ಹೊಡೆದಿದ್ದು ಏನಾದ್ರೂ ವಿಡಿಯೋ ಬಂದ್ರೆ ನಂಗಾದ್ರೂ ತುಂಬಾನೇ ಬೇಜಾರಾಗುತ್ತೆ. ಅಲ್ಲೇ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ನನ್ಗೆ. ಸೊ ನಂಗೆ ಪರ್ಸನಲಿ ಡಾಗ್ಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಮಿಸ್ ಯು ಚಿನ್ನು. ಅದಕ್ಕೆ ನಾನು ಒಂದ್ ಫ್ರೇಮ್ ನ ನಮ್ಮ ಮನೆಯಲ್ಲಿ ಹಾಕ್ಬಿಡೋಣ ಅಂತ ಒಂದ್ ಫ್ರೇಮ್ ನ ಮಾಡ್ಸಿದೀನಿ. ನಾವು ಮತ್ತೆ ಇನ್ನೊಂದ್ ತರ್ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಈ ಸದ್ಯದ ಮಟ್ಟಿಗೆ ನೋಡೋಣ ಬೇಡ, ಯಾಕಂದ್ರೆ ಖಾಲಿ ಅನಿಸ್ತಾ ಇದೆ ಎಲ್ಲಾನು. ಸೊ ಅದಕ್ಕೆ ಅಂದ್ರೆ ನನ್ಗೆ ಅದಕ್ಕೆ ಫೀಡ್ಸ್ ಇತ್ತು ಆತರ ಎಲ್ಲ ನನ್ಗೆ ಹೇಳೋಕೆ ಏನು ಮುಜುಗರ ಇಲ್ಲ, ಏನು ಇಲ್ಲ. ಯಾಕಂದ್ರೆ ಕೆಲವೊಂದಿಷ್ಟು ಜನ ಹೇಳಿದ್ರೆ ನಮ್ಗೆ, ನೀವು ಮೊದ್ಲೇ ತರುವಾಗ್ಲೇ ನೋಡಿ ತರಬೇಕಿತ್ತು, ನೀವು ನೋಡ್ಬಿಟ್ಟು ತಗೊಂಡ್ ಬಂದಿದ್ರೆ ಈ ತರ ಎಲ್ಲ ಆಗ್ತಿರ್ಲಿಲ್ಲ, ನೋಡಿ ಇಷ್ಟೆಲ್ಲ ಮಾಡ್ಬೇಕಾದ್ರದ್ದು, ಅದಕ್ಕೆ ತಿನ್ನಿಸ್ಬೇಕು, ನೀವು ಉಣಿಸ್ಬೇಕು, ನೀವೇ ತಿನ್ನಿಸ್ಬೇಕು, ಈ ತರ ಎಲ್ಲ ಟ್ಯಾಬ್ಲೆಟ್ಸ್ ಹಾಕ್ಬೇಕಾಗತ್ತೆ, ಈ ತರ ಎಲ್ಲ ಯಾಕೆ ಬೇಕಿತ್ತು ನಿಮ್ಗೆ, ಯಾಕೆ ಒಂಥರ ಅಯ್ಯೋ ಇವ್ರ ಮನೆಯಲ್ಲಿ ನಾಯಿ ಇದೆ, ಕೂದ್ಲೆಲ್ಲ ಉದುರುತ್ತೆ, ಹಿಂಗೆಲ್ಲ ಏನೋ ಸ್ಮೆಲ್ ಬರುತ್ತೆ, ಆತರ ಎಲ್ಲ ಅಂದೋರು ಇದಾರೆ. ಬಟ್ ನಾವ್ ತಲೆ ಕೆಡಿಸ್ಕೊಂಡಿಲ್ಲ, ಯಾಕಂದ್ರೆ ನಮ್ಗೆ ಅವ್ರು ಇಂಪಾರ್ಟೆಂಟ್ ಅಲ್ಲ, ನನ್ಗೆ ಇಂಪಾರ್ಟೆಂಟ್ ಏನು ನಮ್ಮ ಚಿನ್ನು. ಸೊ ನನ್ಗೆ ಅದು ಇಂಪಾರ್ಟೆಂಟು. ಬರೋರ್ ಬರ್ಲಿ ಬಿಡೋರ್ ಬಿಡ್ಲಿ, ನಾವು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಂಡಿಲ್ಲ ಅವಾಗೆಲ್ಲ ಅದು ಇದ್ದಾಗ. ಸೊ ಯಾರು ಆತರ ಅಂತಿದ್ರಲ್ಲ ಅವ್ರಿಗೆ ಡೈರೆಕ್ಟ್ ನಮ್ಮ ಮುಂದೆ ಯಾರು ಡೈರೆಕ್ಟ್ ಹೇಳಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಹೇಳಿರ್ತಾರೆ, ಗೊತ್ತಿದೆ ನನ್ಗೆ. ಬಟ್ ನಾನ್ ಅಂತವ್ರಿಗೆ ಏನ್ ಅನ್ಕೊಂತಿದ್ದೆ ಅಂದ್ರೆ, ಅವಾಗ ನೀವ್ಯಾಕ್ ಬರ್ತೀರಾ ನಮ್ಮ ಮನೆಗ್ ಬರ್ಲೇಬೇಡಿ, ಇಷ್ಟೇ ನಂದು ಸಿಂಪಲ್ ಆಗಿ ಆನ್ಸರ್ ಇತ್ತು. ನಮ್ಮ ಮನೆಗ್ ಬರ್ಲೇಬೇಡಿ ನೀವು, ಆತರ ಎಲ್ಲ ನಿಮ್ಗೆ ಅನ್ನಿಸ್ತಾ ಇದೆ ಅಂದ್ರೆ ನಮ್ಮ ಮನೆಗ್ ಬರ್ಲೇಬೇಡಿ, ಈ ತರ. ಇನ್ನೊಂದು ಅದನ್ನೆಲ್ಲ ನೋಡ್ಬಿಟ್ಟು ತಗೋಬಹುದಿತ್ತು ಅಂತ ಹೇಳ್ತಾರೆ. ಬಟ್ ಏನಂದ್ರೆ ಇವಾಗ ನಾವು ಎಕ್ಸಾಂಪಲ್ ನಂಗೆ ಕೊಡ್ತೀನಿ, ಮನುಷ್ಯರಲ್ಲೂ ಹುಟ್ಟಿರ್ತಾರೆ, ಹುಟ್ಟಿದಾಗ ಆತರ ಎಲ್ಲ ಇರಲ್ಲ, ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ತರ ಏನೋ ಒಂದ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅಯ್ಯೋ ನಾವು ನೋಡ್ಬಿಟ್ಟು
ಹುಟ್ಟಿಸ್ಬೇಕಾಗಿತ್ತು ಅಂತ ಅನ್ನೋಕ್ಕಾಗತ್ತಾ? ಇಲ್ವಲ್ಲ. ಸೊ ಅದು ಒಂದು ಚಿಕ್ಕ ಪಾಪು ತರಾನೇ. ಸೊ ಏನಂದ್ರೆ ಸ್ಟಾರ್ಟಿಂಗು ಆತರ ಎಲ್ಲ ಆಗುತ್ತೆ ಏನು ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಅವಾಗ ನಾಲೆಜ್ ಇದ್ರೆ ನಾವು ಅದನ್ನ ಸರಿಯಾಗಿ ನೋಡ್ಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಕ್ಲಿಯರ್ ಆಗ್ತಿತ್ತು. ಬಟ್ ನಮಗ್ ನಾಲೆಜ್ ಇಲ್ಲ, ಡಾಕ್ಟರ್ ಕರೆಕ್ಟ್ ಆಗಿ ಸಿಗ್ಲಿಲ್ಲ. ಎಲ್ಲಾ ಕಡೆ ಟ್ರೀಟ್ಮೆಂಟಿಗೆ ಅಡ್ಡಾಡಿದ್ವಿ, ಬಟ್ ಯಾರು ಕರೆಕ್ಟ್ ಆಗಿ ಸಿಗ್ಲಿಲ್ಲ ನಮ್ಗೆ. ಸೊ ಅಲ್ಲಿ ಅದು ಪ್ರಾಬ್ಲಮ್ ಆಗಿದ್ದು ಹೊರತು ಮತ್ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಏನು ಮಾಡ್ತಾ ಇರ್ಲಿಲ್ಲ ಅದು ಪಾಪ. ಸುಮ್ಮನೆ ತನ್ನ ಪಾಡಿಗೆ ತಾನು ಮಂದಿ ಹತ್ರ ಕುತ್ಕೊಂತಿತ್ತು ಅಷ್ಟೇ. ಸೊ ಅದೇ ಏನಂದ್ರೆ ಆತರ ಏನಾದ್ರು ಆದ ತಕ್ಷಣ ಕೆಲವೊಬ್ರು ಇರ್ತಾರೆ, ಹೋಗಿ ಅದನ್ನ ಬಿಟ್ ಬಂದ್ಬಿಡೋದು, ಅಥವಾ ಒಂದ್ ಚೀಲದಲ್ಲಿ ಹಾಕಿ ಕಟ್ಬಿಟ್ಟು ಬಿಟ್ಟು ಬಂದ್ಬಿಡೋದು. ಆತರ ಎಲ್ಲ ಮಾಡಿದ್ರೆ ಏನ್ ಸಿಗುತ್ತೆ ನಿಮ್ಗೆ? ಸಾಕಿನ ಮೇಲೆ ಆತರ ಎಲ್ಲ ಮಾಡ್ತೀರಾ? ಸ್ವಲ್ಪ ಆದ್ರೂ ಮನುಷ್ಯತ್ವ ಅನ್ನೋದು ಇಟ್ಕೊಂಡಿರ್ಬೇಕು ನಾವು. ಯಾಕಂದ್ರೆ ಪಾಪ ಅವು ನಮ್ಮನ್ನೇ ನಂಬ್ಕೊಂಡಿರತ್ತೆ. ಆತರ ಏನೋ ಒಂದ್ ಅದಕ್ಕೆ ಕಾಯಿಲೆ ಬಂದ್ಬಿಡ್ತ ಅಂತ ಹೋಗ್ಬಿಟ್ಟು ಬಂದ್ಬಿಟ್ರೆ ಅದು ಯಾವ ತರ ಇರ್ಬೇಕು ಏನು? ಕರ್ಮ ಅನ್ನೋದು ವಾಪಸ್ ಬಂದೇ ಬರುತ್ತೆ. ಸೊ ನಾನು ಎಷ್ಟೋ ಜನದ್ದು ನೋಡಿದೀನಿ, ಎಷ್ಟು ರೀಲ್ಸ್ ನೋಡಿದೀನಿ, ಎಷ್ಟು ಕಣ್ಣಾರೆ ನೋಡಿದೀನಿ. ಎಲ್ಲೆಲ್ಲೋ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆತರ ಬಿಟ್ಟು ಹೋದ್ರೆ ಏನ್ ಬರುತ್ತೆ ಪಾಪ, ಅವ್ರಿಗೆ ಏನ್ ಗೊತ್ತಾಗುತ್ತೆ ಏನು? ನಿಮ್ಗೆ ಸ್ವಲ್ಪ ಆದ್ರೂ ಯೋಚನೆ ಬರಲ್ವಾ? ಆತರ ಎಲ್ಲ ಮಾಡ್ಬೇಡಿ ಪ್ಲೀಸ್. ಆತರ ಎಲ್ಲ ಯಾರು ಮಾಡೋಕ್ ಹೋಗ್ಬೇಡಿ. ಅದಕ್ಕೆ ಏನೋ ಒಂದ್ ಆಗಿದೆ ಅಂದ್ರೆ ಪ್ರೀತಿ ತೋರಿಸಿ ಅದಕ್ಕೆ ಏನ್ ಮಾಡ್ಬೇಕಲ್ಲ ಅದನ್ನ ಮಾಡಿ. ನೀವು ಜನದ ಬಗ್ಗೆ, ರಿಲೇಷನ್ಸ್ ಬಗ್ಗೆ ಆಗ್ಲಿ, ಜನದ ಬಗ್ಗೆ ಆಗ್ಲಿ ತಲೆನೇ ಕೆಡಿಸ್ಕೋಬೇಡಿ. ಅವ್ರು ಹಂಗೆ ಅಂತ ಇರ್ತಾರೆ, ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ನಮ್ ಮನೇಲಿ ಇರೋದು ನಮ್ ಮನೆ, ನಾವ್ ಸಾಕಿರ್ತೀವಿ, ನಮ್ ರೊಕ್ಕ ನಾವ್ ಅಂದ್ಮೇಲೆ ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋದ್ ಬೇಡ ಪ್ಲೀಸ್. ಆತರ ಯಾವತ್ತೂ ಮಾಡ್ಬೇಡಿ. Thank you. ಸುಮ್ಮನೆ ಹೋಗಿರ್ತಿದ್ದೆ ಸರಿ ಸೋಕಿನಗಪ್ಪ ಅಡಗಂತಿಗ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ಏನಂದ್ರೆ ಇದ್ರದ್ದು ಇನ್ನೊಂದ್ ಜನ್ಮ ಅಂತ ಇದ್ರೆ ಚೆನ್ನಾಗ್ ಹುಟ್ಲಿ, ಚೆನ್ನಾಗಿರ್ಲಿ, ಅದು ಆರೋಗ್ಯವಾಗಿರ್ಲಿ, ಚೆನ್ನಾಗಿ ಅದು ಜೀವನ ಮಾಡ್ಲಿ. ಒಂದೇ ಕಡೆ ಇರೋದಲ್ಲ, ನಮ್ ತರ ಎಲ್ಲರ ತರ ನೋಡಿ ಹ್ಯಾಪಿ ಆಗಿರ್ಬೇಕು. ಆ ತರ ಒಂದ್ ಜೀವನ ಕೊಡ್ಲಿ ಇದಕ್ಕೆ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊಂತೀನಿ. ನಾನು ಇದು ಡೆತ್ ಆದಾಗಿಂದ ನಾನು ಬೇಡ್ಕೊಳಕತ್ತಿದ್ದೀನಿ ಒಂದೇ, ಅದ್ರ ಮುಂದಿನ ಜನ್ಮ ಅಂತಿದ್ರೆ ಅದಕ್ಕೆ ಚೆನ್ನಾಗಿ ಆರೋಗ್ಯವಾಗಿ ಚೆನ್ನಾಗಿ ಹುಟ್ಟೋ ತರ ಮಾಡು ಅಂತ ನಾನು ನನ್ ದೇವ್ರ ಹತ್ರ ನನ್ಗೆ ಇದ್ ಬಿಟ್ರೆ ಮತ್ತೆ ಏನು ಇಲ್ಲ. ನಂಗೆ ಎಲ್ಲಾನು ಕೊಟ್ಟಿದ್ದಾನೆ ದೇವ್ರು, ಏನು ಕೊಟ್ಟಿಲ್ಲ ಅಂತಲ್ಲ, ಎಲ್ಲಾನು ಕೊಟ್ಟಿದ್ದಾನೆ. ನನ್ನ ಬೇಡಿಕೆ ಅಂದ್ರೆ ಇದು ಒಂದು ಬೇಡಿಕೆ ನನ್ ನೆರವೇರಿಸ್ಬಿಟ್ರೆ ಸಾಕಪ್ಪ ಅಂತ ಹೇಳಿ ನಾನ್ ದೇವ್ರ ಹತ್ರ ಬೇಡ್ಕೊಂಡಿದೀನಿ. ನಾವೆಲ್ಲರೂ ಮಿಸ್ ಮಾಡ್ಕೊಂತೀವಿ ಚಿನ್ನು ನಿನ್ಗೆ. ಐ ಮಿಸ್ ಯು. ಓಕೆ ಗೈಸ್, ಓಕೆ, ನಾನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನು ಹೇಳಲ್ಲ, ಅದೆಲ್ಲ ನಿಮ್ಗೆ ಬಿಟ್ಟಿದ್ದು. ಸೊ ನಾನು ಇದು ಜಸ್ಟ್ ಒಂದು ಮೆಮರಿಗಂತ ಮಾಡ್ತಾ ಇರೋದು ಈ ವಿಡಿಯೋನ. ಓಕೆ, ಬಾಯ್.